ಸಿದ್ದರಾಮಣ್ಣವರು ಮಂಡಿಸಿದ್ರು ನಿರ್ಣಯ, ಇವರು ಅನುಮೋದನೆ ಮಾಡ್ತಾರೆ. ಪರಮೇಶ್ವರ್ ಆಗಿದ್ದೀವಿ, ಇನ್ನೂ ತೀರ್ಮಾನ ಆಗಿದೆ. ಬೇಡಿಕೆ ಏನಿಲ್ಲ, ಆಗಬೇಕು ಅಂತ ಕೇಳಿದ್ದೀವಿ. ಕರೆದಾಗಲೇ ಬರುತ್ತೆ. ಏನಿಲ್ಲಮ್ಮ, AICC ಡೈರೆಕ್ಷನ್ ಪ್ರಕಾರ ಯುನಾನಿಮಸ್ ಆಗಿ ಸಿದ್ದರಾಮಯ್ಯನವರು ಮಾಡಿದ್ರು. ಅದನ್ನೆಲ್ಲ ಹೊಸ CLP ಮೀಟ್ನ ಆಯ್ಕೆ ಮಾಡಿ 3ನೇ ತಾರೀಕು ಏನಿಲ್ಲಮ್ಮ, ಒನ್ಲೈನ್ ರೆಸೊಲ್ಯೂಷನ್ ಅಷ್ಟೇ. ಹೈಕಮಾಂಡ್ ಏನು ಅಲ್ಲಿಂದ ಆಜ್ಞೆ ಮಾಡ್ತೋ ಅದಕ್ಕೆ ನಾವೆಲ್ಲ ತಲೆಬಾಗಿ ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಂಡನೆಯನ್ನು ಮಾಡಿದ್ರು, ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಅದನ್ನು ಸೆಕೆಂಡ್ ಮಾಡಿದ್ರು. ಬಹುಶಃ ಇಡೀ ಸಭೆ ಅದನ್ನು ಕರತರಣದೊಂದಿಗೆ ಒಪ್ಪಿಗೆಯನ್ನು ಸೂಚಿಸಿತು. ನಾವು ಅವಕಾಶವನ್ನು ಕೇಳಿದ್ದೇವೆ, ಕೊಡ್ತಕ್ಕಂಥದ್ದು ಹೈಕಮಾಂಡ್ ಕೇಳಿದೆ. ಇಲ್ಲ, ಅವ್ರು ಯಾರಿಗೂ ಕೂಡ ಭರವಸೆಯನ್ನು ಕೊಟ್ಟಿಲ್ಲ. ಎಲ್ಲವನ್ನು ಕೂಡ ಹೈಕಮಾಂಡ್ ಮೇಲೆ ಹಾಕಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನೀವೆಲ್ಲ ಒಪ್ಕೋಬೇಕು ಅಂತ ಹೇಳಿದರೆ ಅದಕ್ಕೆ ನಾವು ಬದ್ಧ ಇದ್ದೀವಿ ಅಂತ ಕೂಡ ಹೇಳಿದ್ದೀವಿ. ಸಿದ್ದರಾಮಯ್ಯನವರ ನಂತರ DK ಶಿವಕುಮಾರ್ ಆಗಬೇಕು ಅಂತಕ್ಕಂಥ ನಮ್ಮ ಆಸೆ, ಆ ಒಂದು ಆಸೆ ಈಡೇರಿದೆ. ಥ್ಯಾಂಕ್ ಯು. ಜನರ ಅಪೇಕ್ಷೆ ಇದೆ. ನೋಡಿ, ನಾನು ಈಗಾಗಲೇ ಈ ವಿಷಯದ ಬಗ್ಗೆ ಸಾಕಷ್ಟು ಸಲ ಹೇಳಿದ್ದೇನೆ, ಮತ್ತೆ ಪುನಃ ಹೇಳೋ ಅವಶ್ಯಕತೆ ಇಲ್ಲ. ಜನರ ಅಪೇಕ್ಷೆ ಇದೆ. ನೋಡಿ, ನಾನು ಈಗಾಗಲೇ ಈ ವಿಷಯದ ಬಗ್ಗೆ ಸಾಕಷ್ಟು ಸಲ ಹೇಳಿದ್ದೇನೆ, ಮತ್ತೆ ಪುನಃ ಹೇಳೋ ಅವಶ್ಯಕತೆ ಇಲ್ಲ. ಜನರ ಅಪೇಕ್ಷೆ ಇದೆ. Rahul Gandhi ji and Mallikarjun ji, with his blessing, CLP leader has been announced. So on June 3rd, around 4 o'clock, our government is going to form under the chief ministership of DK Shivakumar. How was the atmosphere inside? Very good. Rahul Gandhi ji and Mallikarjun ji, with his blessing, CLP leader has been announced. So on June 3rd, around 4 o'clock, our government is going to form under the chief ministership of DK Shivakumar. How was the atmosphere inside? ಇವಾಗ ಶಾಸಕಾಂಗ ಪಕ್ಷದ ನಾಯಕರಾಗಿ DK ಆಯ್ಕೆ ಆಗಿದ್ದಾರೆ. ಏನೆಲ್ಲ ಆಯ್ತು ಸರ್? ಆರ್ ಯು ಹ್ಯಾಪಿ? ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಭಾಳ ಒಂದು ಖುಷಿಯಲ್ಲಿ ಸಂತೋಷದಿಂದ DK ಶಿವಕುಮಾರ್ ಅವರಿಗೆ ಹಸ್ತಾಂತರವನ್ನು ಮಾಡಿ, ಸ್ನೇಹ ಹೇಗಿರಬೇಕು, ಮಾತು ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದು ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.